ಫ್ರೆಂಡ್ಸ್, ಗೀತಾ ಅಡುಗೆ ಮನೆಗೆ ಸ್ವಾಗತ. ನಾನು ಈಗ ಹಸಿ ಮಾವಿನಕಾಯಿ ಗೊಜ್ಜನ್ನು ಮಾಡೋದು ತಿಳಿಸ್ತೇನೆ. ಯಾವ ಥರ ಅಂತ ಫಸ್ಟ್ ಮೊದಲಿಗೆ ತೋತಪ್ರಿ ಮಾವಿನಕಾಯನ್ನು ಸಣ್ಣಕ್ಕೆ ಹಚ್ಕೊಂಡು ಅದನ್ನು ಒಂದು ಬೌಲ್ ಇಟ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು ತೆಗೆದುಕೊಂಡು ಅದರ ರಸವನ್ನು ತೆಗೆದು ಅದನ್ನು ಒಂದು ಬೌಲ್ ಮಾಡ್ಕೋಬೇಕು. 2 ಅಚ್ಚು ಬೆಲ್ಲ ತಗೊಂಡು ಅದಕ್ಕೆ ಆ ನೀರನ್ನು ತೆಗೆದಿಟ್ಕೊಳ್ಬೇಕು. ಬೆಲ್ಲದ್ದು ಕುದಿಸಿ ನೀರಲ್ಲಿ ಅದನ್ನು ತೆಗೆದಿಟ್ಕೋಬೇಕು. ಉಪ್ಪು, ಮೆಂತ್ಯ ಮತ್ತೆ ಉದ್ದಿನ ಬೇಳೆ, ಕೊಬ್ಬರಿ, ಒಣಮೆಣಸು, ಸಾಸಿವೆ, ಕರಿಬೇವು, ಎಣ್ಣೆ. ನೀರಿಗೆ ಬೆಲ್ಲದ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ನೋಡಿ ಅಳತೆ ಮಾಡಿ ಹಾಕೊಳ್ಳಿ. ನಾನಾದ್ರೆ ನನ್ನ ಕೈಯಲ್ಲಿ ಎರಡೂವರೆ ಸ್ಪೂನ್ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ನಿಮಗೆ ಜಾಸ್ತಿ ಅನ್ಸಿದ್ರೆ 2 ಸ್ಪೂನ್ ಹಾಕೋಬಹುದು. ನಂತರ ಇದಕ್ಕೆ ಮಾವಿನಕಾಯಿ ಚೂರು ಸಣ್ಣಕ್ಕೆ ಹಚ್ಕೊಂಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಬೆರೆಸಿ ಮಾಡುವ ವಿಧಾನ. ಮೊದಲಿಗೆ ಮೆಂತ್ಯ ಹಾಕೊಳ್ಳಿ. ಮೆಂತ್ಯ ಕೆಂಪಿಗೆ ಆಗೋವರೆಗೆ ಹುರ್ಕೋಬೇಕು. ಗಮ್ಮಂತ ಪರಿಮಳ ಬರಬೇಕು. ಬಂತು ನೋಡಿ, ಕೆಂಪಾಗ್ತಾ ಇದೆ. ಈಗ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಉದ್ದಿನ ಬೇಳೆ ಹಾಕಿದ್ದೇನೆ. ಉದ್ದಿನ ಬೇಳೆನೂ ಅಷ್ಟೇ ಕೆಂಪಗಾಗೋವರೆಗೂ ಹುರಿಬೇಕು. ನೋಡಿ ಆಗಿದೆ ಕೆಂಪಿಗೆ. ಈ ತರ ಕೆಂಪಗಾದ್ರೆ ಸಾಕು. ಬಾಡಿಗೆ ಮತ್ತೆ ಗುಂಟೂರು ಮೆಣಸಿನ್ಕಾಯಿ ಅದೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಬೇಕಾದ್ರೆ ಇದಕ್ಕೊಂಚೂರು ಎಣ್ಣೆ ಹಾಕೋಬಹುದು, ಘಾಟ್ ಬರುತ್ತೆ ಮೆಣಸಿನ್ಕಾಯಿ ಅಂತ ಚೂರು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇದೊಂದು ಟಿಪ್ಸ್, ಘಾಟ್ ಬರ್ದೇ ಇರೋದಿಕ್ಕೆ. ಎಲ್ರಿಗೂ ಗೊತ್ತು, ಬಟ್ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಮಾಡ್ತಾ ಇರೋವಂಥದ್ದು. ನೋಡಿ, ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋದು ತುಂಬಾ ರುಚಿಯಾಗಿದೆ. ಈ ಮಾವಿನಕಾಯಿ ನನ್ನ ಫ್ರೆಂಡ್ ಸುಬ್ಬಲಕ್ಷ್ಮಿ ಅನ್ನೋರು ಕೊಟ್ಟಿರೋದು. ಇದು ಮಾವಿನಕಾಯಿ ತುಂಬಾ ಚೆನ್ನಾಗಿದೆ. ಕಾಯಿ ಕೂಡ ಹಸಿ ಮಾವಿನಕಾಯಿ ಆಗಲಿ, ಹಣ್ಣು ಮಾವಿನಕಾಯಿ ಆಗಲಿ, ಹಣ್ಣು ಅಂದರೆ ತುಂಬ ಹಣ್ಣಲ್ಲ, ತೋತಪ್ರಿಯಲ್ಲಿ ದೋರೆ ಹಣ್ಣು ಬಂದರೆ ಆ ಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ಹುಳಿ, ಉಪ್ಪು, ಖಾರ ಎಲ್ಲ ಬಿದ್ದಾಗ ಗೊಜ್ಜು ಅದ್ಭುತ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಉಬ್ಕೊಂಡು ಬರಬೇಕು. ಮೆಣಸಿನ್ಕಾಯಿ ಉಬ್ತಾ ಇದ್ರೆ ನೋಡಿ, ಹೀಗೆ ಉಬ್ತಾ ಇದ್ರೆ ಅದು ಹುರಿದಿದೆ ಅಂತ ಲೆಕ್ಕ. ನಿಮಗೆ ಪುಡಿ ನುಣ್ಣಗಾಗತ್ತೆ ನೋಡಿ, ಹೀಗೆ ಉಬ್ತಾ ಇರ್ಬೇಕು. ಖಾರ ಚೆನ್ನಾಗಿದ್ರೆ, ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಬೀಳ್ಬೇಕು. ಬಿದ್ರೇನೆ ಅದ್ರ ರುಚಿ. ಸಾಕು, ಇದಿಷ್ಟು ಹುರ್ಕೊಂಡ್ರೆ ಬೇಕಾದಷ್ಟು. ನೋಡಿ, ಎಲ್ಲ ಸೊಟ್ಟ ಇದ್ದಿದ್ದೆಲ್ಲ ನೆಟ್ಗಾಯ್ತು. ಖಾಲಿ ಬಾಣ್ಲಿ, ಒಲೆ ಹಚ್ಚಿಲ್ಲ ನಾನು, ಅದೇ ಬೆಚ್ಚಗೆ ಮಾಡ್ಕೊತಿದ್ದೀನಿ ಅಷ್ಟೇ. ಆವಾಗಲೇ ಎಲ್ಲ ಹುರ್ಕೊಂಡಿದ್ನಲ್ಲ, ಅದೇ ಬಿಸಿಯಲ್ಲೇ ಸ್ವಲ್ಪ ಕೊಬ್ಬರಿನ ಬೆಚ್ಚಗೆ ಮಾಡ್ತಾ ಇದ್ದೀನಿ. ಸಾಕು, ಇಷ್ಟು ಬೆಚ್ಚಗೆ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಈಗ ಎಲ್ಲ ಮಿಕ್ಸಿಗೆ ಹಾಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ, ಆಯ್ತಾ. ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸೌಟ್ ಇಟ್ಕೋಬೇಕು, ಈ ಥರದ್ದು ಒಂದು ಸೌಟ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇರಂಗೆನೆ ಸ್ವಲ್ಪ ಸಾಸಿವೆ ಹಾಕಿ, ನಂತರ ಹಿಂಗ್ ಹಾಕಿ, ಹಿಂಗ ನಂತರ ಕರಿಬೇವು ಹಾಕಿ ಸ್ವಲ್ಪ ಚಟಪಟ ಅನ್ಲಿ ಸಾಸಿವೆ. ಹಿಂಗಾಯ್ತು ಸಾಸಿವೆ.
ಕರಿಬೇವು, ಈಗ ಇದಕ್ಕೆ ಗೊಜ್ಜಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮನೆಯಲ್ಲಿ ಎಲ್ರಿಗೂ ಇಷ್ಟ ಈ ಗೊಜ್ಜು. ನಮ್ಮ ಮನೆಯವರಿಗೆ, ಮಗಳಿಗೆ, ಮಗನಿಗೆ ಎಲ್ರಿಗೂ ಇಷ್ಟ. ನನಗೆ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಇಂಗು, ಎಣ್ಣೆ, ಕರಿಬೇವು, ಇಷ್ಟೇ ಇದು ಹಸಿಗೊಜ್ಜು. ಬಟ್ ಹುರಿದು ಹಾಕ್ಕೊಂಡಿದ್ದೀವಿ ಅಷ್ಟೇ. ನೋಡಿ ತುಂಬ ರುಚಿಯಾಗಿರುತ್ತೆ ಅನ್ಬೇಕು, ಆ ಥರ ಇರುತ್ತೆ.